ಸೋರ್ಸಸ್ ಆಫ್ ಇನ್ಕಮ್. ಒಂದಿನದ ತಗೊಳಕ್ ಹೋದ್ರಂದ್ರೆ ಅದು ಎದ್ದ ಬಿಡ್ತೀರಿ, ಬಿದ್ದ ಬಿಡ್ತೀರಿ. ಸೊ ನಿಮ್ಮ ಆದಾಯವನ್ನು ವಿಭಜನೆ ಮಾಡ್ರಿ ಆ್ಯಂಡ್ ಅಲಾಂಗ್ ವಿತ್ ದಟ್ ಯು ಟ್ರೈ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್. ನಿಮ್ಮ ಕೃಷಿಯ ವೆಚ್ಚವನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡ್ರಿ. ಅದು ಪ್ರಾರಂಭವಾಗೋದು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗಿಂದ, ಅಂದರೆ ಸಾವಯವ ಕೃಷಿಯಿಂದ ನಾವು ಪ್ರಾರಂಭ ಮಾಡಿದಾಗ ನಾವು ಜೀವಾಮೃತ, ಪಂಚಗವ್ಯ, ದಶಪರ್ಣಿಗಳ ಬಳಕೆ ಮಾಡಿ ಭೂಮಿಯ ಆರೋಗ್ಯದ ಜೊತೆ ಒಳ್ಳೆಯ ಆರೋಗ್ಯಕರವಾದ ಉತ್ಪನ್ನಗಳನ್ನು ನಾವು ಡೆವಲಪ್ಮೆಂಟ್ ಮಾಡಿದಾಗ ಆಟೋಮೆಟಿಕ್ಲಿ ಅದು ಆರೋಗ್ಯಕರವಾದ ಭಾರತದ ನಿರ್ಮಾಣ ಆಗ್ತದೆ. ಅದಕ್ಕೆ ಆದಷ್ಟು ಕೆಮಿಕಲ್ ಫಾರ್ಮಿಂಗನ್ನು ಕಡಿಮೆ ಮಾಡಿ ಸಾವಯವ ಕೃಷಿಗೆ ಒತ್ತು ಕೊಡಬೇಕಂತ ನಾನೆಲ್ಲರಿಗೂ ಕೇಳ್ಕೊತೀನಿ. ಇದರ ಜೊತೆ ಇವತ್ತು ನಾವು ಗ್ರಾಮಗಳ ಬಗ್ಗೆ ಮಾತಾಡಬೇಕಂದ್ರೆ ಇವತ್ತು ಎಂಪವರ್ಮೆಂಟ್ ಇನ್ ಅರ್ಬನ್ ಏರಿಯಾಸ್, ಸ್ಪೆಷಲಿ ವಿಮೆನ್ ಎಂಪವರ್ಮೆಂಟ್ ಇನ್ ಅರ್ಬನ್ ಏರಿಯಾಸ್ ಅದು ಭಾಳ ಕಾಮನ್. ಯಾಕಂದ್ರೆ ದೇ ಆರ್ ಎಜುಕೇಟೆಡ್, ದೇ ಆರ್ ನಾಟ್ ಇಲ್ಲಿಟ್ರೇಟ್. ಬಟ್ ಇನ್ ರೂರಲ್ ಏರಿಯಾಸ್ ದ ವಿಮೆನ್ ಆರ್ ಇಲ್ಲಿಟ್ರೇಟ್, ದೇ ಆರ್ ನಾಟ್ ಎಜುಕೇಟೆಡ್. ಅವ್ರು ಎಜುಕೇಟೆಡ್ ಇಲ್ಲ ಅಂತ ಹೇಳಿ ನಾವು ಅವರಿಗೆ ಸ್ಟ್ರಾಂಗ್ ಆಗ್ಲಿಕ್ಕೆ ಕೊಡ್ಲಾರ್ದಂಥ ಸಿಚುವೇಶನ್ ಇರುವುದಿಲ್ಲ. ಯಾಕಂದ್ರೆ ಎಮ್ಮಿ ಮುಂದೆ ಹೋಗಿ ನೀವು ಎ ಫಾರ್ ಆ್ಯಪಲ್ ಅಂದ್ರೆ ಒದ್ದ ಬಿಡ್ತೈತಿ. ಎಮ್ಮಿಗೆ ಹೋಗಿ ಏನು ಮಾಡ್ಬೇಕಂದ್ರೆ ಅದನ್ನ ಮೈ ತೊಳೆದು ಅದ್ರ ಮೈ ತಿಕ್ಕಿ 4 ಗಂಟೆ ಮೇವು ಹಾಕಿದಾಗ ಅದು ಕಡಿಮೆ ಅಂದ್ರೂ 4 ರಿಂದ 5 ಲೀಟ್ರ್, ಮುಂಜಾನೆ 4 ರಿಂದ 5 ಲೀಟ್ರ್ ಸಂಜೆಗೆ ಹಾಲು ಕೊಡ್ತವೆ. ಇದರ ಜೊತೆ ನಾವು ಕುರಿ ಸಾಕಾಣಿಕೆ ನಮ್ಮ ಹೆಣ್ಮಕ್ಳಿಗೆ ಕಲಿಸಿದ್ರೆ ಅಂದ್ರೆ, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಕೃಷಿ ಪುರುಷ ಪ್ರಧಾನ ಅಂತ, ಆದ್ರೆ ಎಲ್ಲಕ್ಕಿಂತ 80 ರಿಂದ 90% ಕೆಲಸ ಮಾಡೋದು ನಮ್ಮ ಮಹಿಳೆಯರು. ಅದಕ್ಕೆ ಅಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಮಹಿಳೆಯರು ಸ್ಟ್ರಾಂಗ್ ಆಗಿ ನಿಂದಿರ್ಬೇಕಂದ್ರೆ ಈ ಪಶು ಸಂಗೋಪನೆ ಬಹಳ ದೊಡ್ಡ ಅವ್ರಿಗೆ ವರದಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಹೆಣ್ಮಕ್ಳಿಗೆ, ಯಾಕಂದ್ರೆ ಪರ್ಸ್ ತೊಗೊಂಡೋಗಿ ಹೊರಗಡೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಐತಿ, ನಮ್ಮ ಹೊಲದಾಗ ದುಡಿಯುವಂಥ ಹೆಣ್ಮಕ್ಳಿಗೂ ಅಷ್ಟೇ ಮರ್ಯಾದೆ ಸಿಗಬೇಕು, ಸ್ಪೆಷಲಿ ಗ್ರಾಮಗಳಲ್ಲಿ. ಯಾಕಂದ್ರೆ ಇವತ್ತು ನಾಳೆ ಹಳ್ಳಿಯಾಗಿರಾಕ ಯಾರು ಒಲ್ಲೆನಾಕತ್ತಾರೆ. ಅದಕ್ಕೆ ಸರ್ ಹೇಳಿದ್ರು, ಪಾಟೀಲ್ಜಿ ಸರ್, ನಮ್ಮ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಮಾತು ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಸಿ ದ ಒರಿಜಿನಲ್ ಇಂಡಿಯಾ, ಗೋ ಟು ದ ವಿಲೇಜಸ್, ದೇರ್ ಓನ್ಲಿ ಯು ಕ್ಯಾನ್ ಸಿ ದ ಒರಿಜಿನಲ್ ಇಂಡಿಯಾ. ಯಾಕಂದ್ರೆ ನಮ್ಮ ಭಾರತದ ಜೀವ, ನಮ್ಮ ಭಾರತದ ಆತ್ಮ ಇರುವುದು ಹಳ್ಳಿಗಳಲ್ಲಿ. ಹಳ್ಳಿಗಳು ಸ್ಟ್ರಾಂಗ್ ಆದ್ರೆ ಆಟೋಮೆಟಿಕ್ಲಿ ಭಾರತ ಸ್ಟ್ರಾಂಗ್ ಆಗ್ತದೆ. ಅದಕ್ಕೆ ನಾನು ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆ ಹಳ್ಳಿಗಳಲ್ಲಿಯೂ ಆ ಇಂಟರ್ನೆಟ್ ಫೆಸಿಲಿಟೀಸ್ ಕೊಡಬೇಕು. ಆ ಹಳ್ಳಿಗಳಲ್ಲಿಯೂ ಆ ಶಾಲಾ ಕಾಲೇಜುಗಳು, ಆಮೇಲೆ ಪದವಿ ಪೂರ್ವ ವಿಶ್ವವಿದ್ಯಾಲಯಗಳಾಗಲಿ, ಕಾಲೇಜ್ಗಳಾಗಲಿ ಅದನ್ನೆಲ್ಲ ಸ್ಥಾಪನೆ ಮಾಡೋದ್ರಿಂದ ನಮ್ಮ ಯುವಕರು ಏನು ಪಟ್ಟಣಗಳಿಗೆ ಮಾರು ಹೋಗ್ತಿದ್ದಾರೆ, ಏನು ಮೈಗ್ರೇಟ್ ಆಗ್ತಿದ್ದಾರೆ, ಅದು ಟೋಟಲಿ ಕಂಟ್ರೋಲ್ ಆಗಬೇಕು. ಅಂಥ ವ್ಯವಸ್ಥೆಯನ್ನು ನಮ್ಮ ಹಳ್ಳಿಗಳಲ್ಲಿ ಮಾಡಿಕೊಟ್ರೆ ಆಟೋಮೆಟಿಕ್ಲಿ ನಮ್ಮ ಗ್ರಾಮ ಕೃಷಿ ಅನ್ನುವಂಥ ವೇದಿಕೆ ಒಂದು ಅರ್ಥ ಸಿಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ನಾನೀಗ ಹೇಳ್ತೀನಿ, ನಿಮಗೆ ಒಂದು ಮಾತು ಕರೆ ಹೇಳಕತ್ತೀನಿ. ಭಾಳಷ್ಟು ಮಂದಿ ಇವತ್ತು ಮೆಟ್ರೋಸ್ನಲ್ಲಿ ಹೋಗಿ ಕೆಲಸ ಮಾಡೋರು ಒಂದು ಮಾತು ಹೇಳ್ತಾರೆ, ನನಗೆ ಫೋನ್ ಮಾಡಿ, ಮೇಡಮ್ ವಿ ಆರ್ ವರ್ಕಿಂಗ್ ಇನ್ ಮೆಟ್ರೋಸ್, ವಿ ಆರ್ ವರ್ಕಿಂಗ್ ಇನ್ MNCs, ಬಟ್ ವಿ ಆರ್ ವೆಲ್ ಡ್ರೆಸ್ಡ್, ಬಟ್ ವಿ ಆರ್ ಮೆಂಟಲಿ ಡಿಪ್ರೆಸ್ಡ್. So we want to come back to our villages, we want to adopt this organic farming, we want to do this agroforestry along with integrated farming. So give us one chance. ಇಂಥ ಒಂದು ಪ್ರಯತ್ನವನ್ನು ನಮ್ಮ ಯುವ ಜನರು ಮಾಡಬೇಕಾದ್ರೆ ಆಟೋಮೆಟಿಕ್ಲಿ ಅವಾಗ ಈ ಗ್ರಾಮ ಕೃಷಿಗೆ ಒಂದು ಅರ್ಥ ಬರ್ತದೆ. ಭಾಳಷ್ಟು MNC ಒಳಗೆ ಕೆಲಸ ಮಾಡುವಂಥವ್ರು 40 ರಿಂದ 50 ಲಕ್ಷಕ್ಕೆ 1 ಎಕರೆ ಹೊಲ ತಗೊಂಡು ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ನಂಬ್ರಿ ನನ್ನನ್ನು, ಒಂದು ವರ್ಷಕ್ಕೆ ಕಡಿಮೆ ಅಂದರೂ 1 ಕೋಟಿ ಆದಾಯವನ್ನು ತೆಗೆಯುವಂಥ ದಾಪುಗಾಲಿನಂತ ನಮ್ಮ ಯುವಕರು ಹೋಗ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ಅಭಿನಂದನಾರ್ಹ ವಿಷಯ ಇದು. ಅದಕ್ಕೆ ನಾನು ಇಲ್ಲಿರುವಂಥ ಭಾಳಷ್ಟು ಯುವಕರಿಗೆ, ಯುವತಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮಗೇನಾರ ನಿಮ್ಮ ಹಿರಿಯರು 1 ಎಕರೆ ಹೊಲ ಬಿಟ್ಟು ಹೋಗ್ಯಾರಂದ್ರೆ ನೀವೆಲ್ಲೇ ಸಿಟಿಯಾಗ ಕೆಲಸ ಮಾಡಕ್ಕೆ ಹೋಗ್ರಿ, ನಿಮ್ಮ ಹೆಂಡತಿ ಮಕ್ಳು ಖರ್ಚು ತೆಗೆದು ವಾಪಸ್ ನಿಮ್ಮ ಊರಾಗ ಬಂದಾಗ ನಿಮ್ಮ ಕೈಯಾಗ 50 ಲಕ್ಷ ರೂಪಾಯಿ ಇರೋದಿಲ್ಲ. ಅದೇ ನಿಮ್ಮ ಹಿರಿಯರು ಹೊಲದಾಗ ನೀವು 12 ರಿಂದ 15 ವರ್ಷ ದುಡಿದ್ರಂದ್ರೆ ನಾ ವೈಟ್ ಪೇಪರ್ ಮೇಲೆ ಬರೆದು ಕೊಡ್ತೀನಿ, ನಿಮ್ಮ ಮನೆತನದ ಖರ್ಚಿನ ಜೊತೆ 1 ಎಕರೆ ಕಡಿಮೆ ಅಂದ್ರೂ 5 ರಿಂದ 10 ಕೋಟಿ ತೆಗಿತೀರಿ. ಏನೂ ಬರಲಿಲ್ಲ ಅಂದ್ರೆ 2 ಕೋಟಿ ಅಂತೂ ಬರ್ತದೆ. ಯಾಕಂದ್ರೆ ಶ್ರೀಗಂಧ 10 kg ಬರಲಿಲ್ಲ ಅಂದ್ರೂ 5 kg ಬಂತಂದ್ರೆ 20,000 ರೂಪಾಯಿ kg ಅಂದ್ರೆ ಒಂದು ಗಿಡಕ್ಕೆ 1 ಲಕ್ಷ ಆತ, 450 ಗಿಡಕ್ಕೆ 4 ಕೋಟಿ ಆತ. ಅದನ್ನು ಒಯ್ದು ನ್ಯಾಷನಲೈಸ್ ಬ್ಯಾಂಕ್ ಒಳಗೆ ಇಟ್ಟರೆ ತಿಂಗಳ 5 ಲಕ್ಷ ರೂಪಾಯಿ ಬಡ್ಡಿ ಬಂತ. ಮತ್ತು ಸಾಫ್ಟ್ವೇರ್ ಟೆಕ್ಕಿ ಪಗಾರ ಬಂತಲ್ಲ ನಿಮಗೆ. ನೀವು 10 ಗಂಟೆಗೆ ಹೋಗಿ ಥಂಬ್ ಇಂಪ್ರೆಷನ್ ಹಾಕೋದು ಬೇಡ. ಯುವರ್ ಲ್ಯಾಂಡ್ ಈಸ್ ಯುವರ್ ಆರ್ಗನೈಸೇಷನ್, ಯುವರ್ ಲ್ಯಾಂಡ್ ಈಸ್ ಯುವರ್ ಮಲ್ಟಿನ್ಯಾಷನಲ್ ಕಂಪ್ನಿ, ಯುವರ್ ರೀಸನ್ ಫಾರ್ ಇನ್ಪುಟ್, ಯುವರ್ ರೀಸನ್ ಫಾರ್ ಔಟ್ಪುಟ್. ಸೊ ವರ್ಕ್ ಫಾರ್ ಯುವರ್ ಮದರ್ಲ್ಯಾಂಡ್, ದಟ್ ಮದರ್ಲ್ಯಾಂಡ್ ಈಸ್ ಕಾಲಿಂಗ್ ಯು ಬ್ಯಾಕ್. ಪ್ಲೀಸ್ ಕಮ್ ಬ್ಯಾಕ್. ಯಾಕಂದ್ರೆ ನೀವು ಎಜುಕೇಟೆಡ್ ಪೀಪಲ್ ಏನಾದರೂ ಹೊಲ ಮನೆ ಕೆಲಸ ಮಾಡಕತ್ತಂದ್ರೆ ಆಟೋಮೆಟಿಕ್ಲಿ ಇಟ್ ವಿಲ್ ಬಿಕಮ್ ಸ್ಮಾರ್ಟ್ ಅಗ್ರಿಕಲ್ಚರ್. ಸೊ ಅಗೇನ್ ನಾವು ಅದನ್ನೇ ಮಾಡೋಣ ಅಂತ. ಯಾಕಂದ್ರೆ ಕರೋನಾ ಬಂದು ಎಲ್ಲರೂ ಟೈರ್ ಪಂಚರ್ ಆಗಿ ಹುಟ್ಟು ಬಟ್ಟಿ ಮೇಲೆ ಎಲ್ಲರಿಗೂ ಮನೆಗೆ ಕಳಿಸ್ಯಾರ. ಆದರೆ ಎಲ್ಲರ ಮನೆಯಾಗ 3 ಹೊತ್ತಿನ ಊಟ ಕೊಟ್ಟಿದ್ದು ರೈತ, 3 ಹೊತ್ತಿನ ಕಾಯಿಪಲ್ಯ ಕೊಟ್ಟಿದ್ದು ರೈತ, 3 ಹೊತ್ತಿನ ಹಾಲು ಮೊಸರು ತುಪ್ಪ ಕೊಟ್ಟಿದ್ದು ರೈತ. ಯಾಕಂದ್ರೆ ಜಗತ್ತೊಳಗೆ ಎಲ್ಲ ಅಳಿತದೆ, ಅನ್ನ ಅಳಿಯೋದಿಲ್ಲ.
ಯಾವತ್ತು ಅನ್ನ ಅಳಿತದಂದ್ರ ಜಗತ್ತು ಮುಡುತ್ತು. ಅದಕ್ಕೆ ಹೇಳ್ತಾರೆ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ಯಾರ್ದಾದ್ರ ಮೇಲೆ ನಿಂತಾವಂದ್ರ ರೈತರ ಮೇಲೆ ನಿಂತಾವ. ಯಾಕಂದ್ರ ಒಂದು ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದ, ಒಂದು ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದ. ಆದ್ರ ಅನ್ನದಾತ ಹಿಂಗಾರಿ ಮುಂಗಾರಿ ಒಂದ ಬೆಳಿಲಿಲ್ಲ ಅಂದ್ರ ಜಗತ್ತು ಅಳ್ಳಾಡ್ ಹೋಗ್ತದ. ನಿಮಗೆ 10 ದಿನ ಉಪವಾಸ ಇಟ್ಟ ನಿಮ್ ಮುಂದ 10 ಕೋಟಿ ರೂಪಾಯಿ 10 ತೊಲಿ ಬಂಗಾರ ಇಟ್ರೆ ನೀವೇನ್ ತಿಂತೀರಿ? ನಮಗ ಅನ್ನ ಸಾರು ಕೊಡ್ರಿ ಅಂತೀರಿ. ಯಾವ್ದು ಸಾಕಂತೀವಿ ಅದು ಉಳಿತದ, ಯಾವ್ದು ಬೇಕಂತೀವಿ ಅದು ಅಳಿತದ. ಅದಕ್ಕೆ ಹೇಳಿದಾನೆ ಸರ್ವಜ್ಞ, ಒಕ್ಕಲಿಲ್ಲದ ಊರು, ಮಕ್ಕಳಿಲ್ಲದ ಮನೆ, ಲೆಕ್ಕವಿಲ್ಲ